ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಎನಗೆ ನೀನೊಲಿದೆ, ನಿನಗೆ ನಾನೊಲಿದೆ, ನೀ ಎನ್ನ ನಗಲದಿರ್ಪೆ, ನಾ ನಿನ್ನ ನಗಲದಿರ್ಪೆ, ನಿನಗೂ ನನಗೂ ಬೇರೊಂದು ಠಾವುಂಟೆ ಅಯ್ಯ, ನೀನು ಕರುಣಿ ಎಂಬುವದ ನಾನು ಬಲ್ಲೆನು, ನೀನಿರಿಸಿದ ಗತಿಯೋಳಿಪ್ಪವಳಾನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿ ಅತ್ಯಂತ ಸುಂದರವಾದಂಥ ವಚನವನ್ನು ರಚನೆ ಮಾಡಿದಳು. ಆ ವಚನವನ್ನು ನಾವು ಒಂದು ಸ್ವಲ್ಪ ಸ್ಪಷ್ಟವಾಗಿ ಸರಳ ಮಾರ್ಗದಿಂದ ತಿಳ್ಕೊಂಡಿವಪ್ಪ ಅಂದ್ರೆ, ನಮ್ಮಂಥ ಸುಖಿಗಳು ಜಗತ್ತಿನೊಳಗೆ ಯಾರೂ ಇಲ್ಲ. ಮತ್ತು ಆಗಿನ ಕಾಲದ ಶರಣರು ಎಷ್ಟು ಜ್ಞಾನವಂತರು ಇದ್ರಂದ್ರೆ, ವೇದ ಉಪನಿಷತ್ತು ಆಗಮ ಶಾಸ್ತ್ರ ಮುಂತಾದವುಗಳನ್ನು ಅಭ್ಯಾಸ ಮಾಡಿನ ಈ ಎಲ್ಲ ವಚನಗಳನ್ನು ರಚನೆ ಮಾಡಿದ್ರೇನು ಅನ್ನುವಂತಹ ಒಂದು ಭಾವ ನಮ್ಮ ಮನಸ್ಸಿನೊಳಗೆ ಹುಟ್ಟತೈತಿ. ಎಷ್ಟು ಚಂದ ಹೇಳಿದ್ಲ ಅಕ್ಕ ಮಹಾದೇವಿ ಅಂದ್ರೆ, ನಾನು ನಿನಗೆ ಒಲಿದೆ, ನೀ ನನಗೆ ಒಲಿದಿ, ನಿನ್ನ ಬಿಟ್ಟು ನಾ ಇಲ್ಲ, ನನ್ನ ಬಿಟ್ಟು ನೀ ಇಲ್ಲ. ಮಲ್ಲಿಕಾರ್ಜುನಗೆ ಹೇಳ್ತಾಳಾಕಿ. ಮತ್ತು ನಿನಗೆ ಮತ್ತು ನನಗೆ ಬೇರೆ ಬೇರೆ ಜಾಗ ಅಂತ ಏನಾರೇ ಅದಾವೇನ? ಮೂಢಮತಿಗಳು ನಾವೇನು ತಿಳ್ಕೊಂಡೇವಂದ್ರೆ, ಮಲ್ಲಿಕಾರ್ಜುನ ಶ್ರೀಶೈಲದೊಳಗದಾನ, ನಾವು ನಮ್ಮೂರೊಳಗೆ ಅದೇವಿ ಅಂತ ನಾವು ತಿಳ್ಕೊಂಡೇವಿ. ಅಕ್ಕ ಮಹಾದೇವಿ ಹೇಳಕತ್ತಾಳ, ಆ ಮಲ್ಲಿಕಾರ್ಜುನಗೆ ನಿನಗೆ ಬೇರೆ ಬೇರೆ ಜಾಗ ಇಲ್ಲ, ನಿನ್ನೊಳಗೆ ಆಮದಾನು, ಅವನೊಳಗೆ ನೀ ಅದಿ. ಮತ್ತೊಂದು ಸ್ಪಷ್ಟವಾದಂಥ ಮಾತನ್ನು ಹೇಳ್ತಾಳ, ಏನಂದ್ರೆ, ನೀನು ಕರುಣಿ ಎಂಬುವದ ನಾನು ಬಲ್ಲೆನು, ನೀನು ಕರುಣಾಮಯನಿದ್ದಿ. ಇಷ್ಟು ಮಾತ್ರ ನನಗೆ ಗೊತ್ತೈತಿ. ಜಗತ್ತಿನೊಳಗೆ ಇರುವಂಥ ಕರುಣೆಯ ಸ್ವರೂಪನ ನೀ ಅದಿ. ಅದಕ್ಕೆ ನನ್ನ ಯೋಗ್ಯತೆಗೆ ಅನುಸಾರವಾಗಿ ಸುಖ ದುಃಖಾದಿಗಳನ್ನು ನೀ ಕೊಡ್ತಿರ್ತಿ. ನೀ ಸುಖದೊಳಗೆ ಇಟ್ಟರೂ ಅಷ್ಟ, ನೀ ದುಃಖದೊಳಗೆ ಇಟ್ಟರೂ ಅಷ್ಟ, ನೀ ಯಾವ ಸ್ಥಿತಿಯೊಳಗೆ ನನ್ನ ಇಡ್ತೀಯೋ ಆ ಸ್ಥಿತಿಯೊಳಗನ ಉಳಿದು ನಿನ್ನನ್ನು ಸೇರ್ತೇನಪ್ಪ ಮಲ್ಲಿಕಾರ್ಜುನ ಅಂತ ಹೇಳಿ ನಮಗೆ ಸರಳವಾದಂಥ ಜೀವನದ ದಾರಿಯನ್ನು ಬೋಧನೆ ಮಾಡಿದ್ಲು ಅಕ್ಕ ಮಹಾದೇವಿ. ಅಂತಹ ವೈರಾಗ್ಯ ಮೂರ್ತಿ, ಜ್ಞಾನದ ಭಂಡಾರ ಈ ಮಾತನ್ನು ಹೇಳಕತ್ತಾಳಪ್ಪ ಅಂದ್ರೆ, ನಿಮ್ಮಂಥವ್ರು ತಿಳ್ಕೊಳ್ಳುವಂಥ ವಿಷಯ ಐತಿ ಇದರೊಳಗೆ. ಕೌಶಿಕ ರಾಜ ಇಡೀ ಸಂಪತ್ತನ್ನು ತಂದಕ್ಕೆ ಪಾದಕ್ಕೆ ಹಾಕಿದ್ದ. ತಾನೂ ಸಹಿತ ನಿನ್ನ ದಾಸನಾಗತೀನಿ ಅಂತ ಹೇಳಕ್ಕೆ ಕಾಲು ಹಿಡಿದಿದ್ದ. ಅದನ್ನು ಹೊಳ್ಳಿ ನೋಡಲಾರ್ದ ಪೂರ್ವಿ ಪದಯಂ ಬಿಟ್ಟು ನಿರ್ವಾಣಯುತಿಯಾಗಿ ಸರ್ವಕರುಣೇಂದ್ರಿಯ ಗುಣಗಳಳಿದು ಪರ್ವತೇಶನ ಬೆರೆತ ಸರ್ವಸುಖಿ ಮಹಾದೇವಿ ಅಂದರು. ಸರ್ವಸುಖಿ ಅಂದ್ರಕ್ಕಿಗೆ ಒಂದು ಕಡೆ ರಾಜ ದಾಸನಾಗಕತ್ತಾನ, ತನ್ನ ಸಂಪತ್ತನ್ನು ಆಕಿ ಪಾದದ ಮೇಲೆ ತಂದಿಟ್ಟಾನ. ಇನ್ನೊಂದು ಕಡೆ ತನ್ನ ಮೈ ಮೇಲಿದ್ದಂಥ ಒಂದು ತುಂಡು ಬಟ್ಟೆಯನ್ನು ಸಹಿತ ತೆಗೆದು ಒಗದ್ದಾಳ. ರಾಜನನ್ನು ಸಂಪತ್ತನ್ನು ತಿರಸ್ಕರಿಸಿ ಮೈ ಮೇಲಿಂದ ಒಂದು ಬಟ್ಟೆಗೆ ಸಹಿತ ತೆಗೆದು ಒಗದ್ಲು. ಆಕೆಗೆ ಸರ್ವಸುಖಿ ಅಂತ ಕರೆದ್ರು. ಅಂದ್ರೆ
ಸಂಪತ್ತಿನಿಂದ, ಅಧಿಕಾರದಿಂದ, ಭೋಗ ಭಾಗ್ಯಗಳಿಂದ ಸುಖ ಆಯಿತೋ ಅಥವಾ ಆ ಪರಮಾತ್ಮನನ್ನು ಕೂಡುವುದರೊಳಗೆ ಸುಖ ಆಯಿತೋ ಇದನ್ನು ನಾವು ತಿಳ್ಕೋಬೇಕ್ರಿ. ಒಂದು ಕೆಲಸ ಮಾಡೋದು ಏನಂದ್ರೆ, ನಮ್ಮ ಪ್ರಾರಬ್ಧಾನುಸಾರವಾಗಿ ಏನು ಬರ್ತಿರ್ತೈತೋ ಅದು ಬರ್ತಿರ್ತೈತಿ, ಅದನ್ನು ಸುಮ್ಮನೆ ಅನುಭವಿಸೋನು. ಆದಷ್ಟು ನಮ್ಮ ಮನಸ್ಸಿನೊಳಗೆ ಇನ್ನೊಬ್ಬರಿಗೆ ಕೆಟ್ಟಾಗಲಿ ಅನ್ನೋದು ಬರೋದು ಬೇಡ. ಇನ್ನೊಬ್ಬರ ದುಃಖದೊಳಗೆ ದುಃಖ ಪಟ್ಕೊಳ್ಳೋನು, ಇನ್ನೊಬ್ಬರ ಸಂತೋಷದೊಳಗೆ ಸಂತೋಷವನ್ನು ಪಡೋನು. ಈ ಮಾರ್ಗದೊಳಗೆ ನಡೆದ ನಾವೆಲ್ಲ ಮುಕ್ತರಾಗಿ ಹೋಗೋನು ಅಂಥೇಳಿ ತಮ್ಮೆಲ್ಲರಲ್ಲಿಯೂ ಸಹಿತ ಪ್ರಾರ್ಥನೆ ಮಾಡ್ತಾನೆ. ಮನೋರ್ಬುದ್ಧ್ಯಹಂಕಾರ ಚಿತ್ತಾನಿನಾದಂ ನ ಚ ಶ್ರೋತ್ರಜುಹೇನ ಚಕ್ರಾನನೇತ್ರೇ ನ ಚ ಹ್ಯೋಮಭೂಮೀನ ತೇಜೋ ನ ವಾಯೋ ಚಿದಾನಂದರೂಪ ಶಿವೋಹಂ ಶಿವೋಹಂ ಅಂಥೇಳಿ ಆದಿಗುರು ಶಂಕರಾಚಾರ್ಯರೋ ಇದು ಯಾವುದೂ ನೀನಲ್ಲಪ್ಪ, ಈ ಶರೀರ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಾಪ ಪುಣ್ಯ, ಹುಟ್ಟು ಸಾವು, ಗುರು ಶಿಷ್ಯ, ಬಂಧು ಬಾಂಧವರು, ಬಳಗದವರು, ಹೆಂಡತಿ ಮಕ್ಕಳು, ಇದ್ಯಾವುದು ನೀನಲ್ಲ, ನೀ ಆನಂದ ರೂಪನಿದ್ದಿ ಅಂತ ಹೇಳಿ ಏನು ಬೋಧನೆ ಮಾಡಿದರೂ ಆ ಆನಂದವನ್ನು ಅನುಭವಿಸಿದಂತಹ ಮಹಾತ್ಮರಂದ್ರೆ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಮತ್ತು ಅವರ ಪರಮ ಶಿಷ್ಯರಾದಂತಹ ಸದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳು. ಇವರು ಅದನ್ನು ಆಚರಿಸಿ ತೋರಿಸಿದರು ನೋಡ್ರಿ. ನಾನಂದ ರೂಪನಿದ್ದೇನಪ್ಪ, ಹೊರಗೆ ಬಾಹ್ಯವಾಗಿ ಅನುಭವಿಸುವಂತಹ ಭೋಗ ಭಾಗ್ಯಗಳನ್ನು ಇರಲಿ, ದುಃಖಾದಿಗಳನ್ನು ಇರಲಿ, ಇವು ಯಾವುದೂ ನಾ ಅಲ್ಲ ಅಂತ ಹೇಳಿಕಾರ ತೋರಿಸ್ಕೊಟ್ಟಾರ. ಸಿದ್ಧಾರೂಢರಿಗೆ ಮತ್ತು ಗುರುನಾಥಾರೂಢರಿಗೆ ಆದಂತಹ ಷೋಡಶೋಪಚಾರ ಪೂಜೆ ಇನ್ನು ಯಾವ ಮಹಾತ್ಮರಿಗೂ ಆಗೀತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಷ್ಟು ವಿಶೇಷವಾದ ಪೂಜೆ ನಡೆದವ್ರಿ ಸಿದ್ಧಾರೂಢರಿದ್ದಾಗ, ಗುರುನಾಥಾರೂಢರಿದ್ದಾಗ. ರಥದೊಳಗೆ ಅವರನ್ನು ಕುಂಡ್ರಿಸಿ ರಥೋತ್ಸವ ಮಾಡಿದರು. ರಾಜಸಿಂಹಾಸನದ ಮೇಲೆ ಕುಂಡ್ರಿಸಿ ವಜ್ರಖಚಿತವಾದಂಥ ಆಭರಣಗಳನ್ನು ಹಾಕಿ, ಬಂಗಾರದ ಕಿರೀಟವನ್ನು ಹಾಕಿ ಅವರನ್ನು ಪೂಜೆ ಮಾಡಿದರು. ಕೈಲಾಸ ಮಂಟಪವನ್ನು ಕಟ್ಟಿ ಅವರನ್ನು ಅಲ್ಲಿ ಕುಂಡ್ರಿಸಿ, ನೀವ ಪರಮೇಶ್ವರನ ಸ್ವರೂಪರಪ್ಪ ಅಂಥೇಳಿಕಾರ ಭಕ್ತರು ಅವರನ್ನು ಗುಣಗಾನ ಮಾಡಿದರು. ಲಕ್ಷೋಪಲಕ್ಷ ಜನರು ಅಲ್ಲಿ ಬಂದು ದಾಸೋಹವನ್ನು ಮಾಡಿದರು. ಶಿವನ ಒಡ್ಡೋಲಗನ ನಡೆದು ಹೋಗಿಬಿಟ್ಟಿತು ಆ ಪುಣ್ಯಕ್ಷೇತ್ರ ಹುಬ್ಬಳ್ಳಿ ಒಳಗೆ. ಮತ್ತು ಅವರಿಬ್ಬರಿಗೂ ಕೊಟ್ಟಂಥ ಕಷ್ಟಗಳನ್ನು ಬೇರೆ ಗುರುಗಳಿಗೆ ಯಾರೇ ಕೊಟ್ಟಾರಂತೂ ನನಗನಿಸೋದಿಲ್ಲ. ಯಾಕಂದ್ರೆ ಸಿದ್ಧಾರೂಢರಿಗೆ ಮತ್ತು ಗುರುನಾಥಾರೂಢರಿಗೆ ಎಷ್ಟು ಕಷ್ಟ ಕೊಟ್ಟರು, ಎಷ್ಟು ಅವರಿಗೆ ದುಃಖವನ್ನು ನೀಡಿದರು. ಇಬ್ಬರೂ ಗುರುಗಳು ಹೆಂಗಿದ್ರಪ್ಪ ಅಂತಂದ್ರೆ, ಷೋಡಶೋಪಚಾರ ಪೂಜಾ ನಡೆದಾಗ ಯಾವ ಸ್ಥಿತಿ ಇತ್ತು ಅದ ಸ್ಥಿತಿ ದುಃಖವನ್ನು ಕೊಟ್ಟಾಗನೂ ಇತ್ತು. ಸ್ಥಿತಪ್ರಜ್ಞರಿದ್ದರು. ಅಂದ್ರೆ ಅವರು ತಿಳ್ಕೊಂಡಿದ್ರು ಏನಂದ್ರೆ, ಇದು ಹೊರಗೆ ನಡೆದಿದ್ದು ಎಲ್ಲ ಕ್ಷಣಿಕ ಐತಿ, ಇದು ಯಾವುದೂ ನಾ ಅಲ್ಲ, ನಾ ಏನದೇನಪ್ಪ ಅಂದ್ರೆ ಆನಂದ ಸ್ವರೂಪನಿದ್ದೇನಂತ ಹೇಳಿಕಾರ ಇಬ್ಬರು ಮಹಾತ್ಮರು ತಿಳ್ಕೊಂಡು ಬಿಟ್ಟಿದ್ರು, ಗುರುನಾಥಾರೂಢರು ಮತ್ತು ಸಿದ್ಧಾರೂಢ ಅಪ್ಪಗಳು. ಕೃಷ್ಣ ಭಗವಂತ ವಿಶ್ವರೂಪ ದರ್ಶನವನ್ನು ಮಾಡಿಸಿದ. ಅರ್ಜುನನಿಗೆ ಕುರುಕ್ಷೇತ್ರದೊಳಗೆ
ಆ ವಿಷಯವನ್ನು ಕುರಿತು ಭಗವದ್ಗೀತೆಯ ಮೇಲೆ ಸಿದ್ಧಾರೂಢರು ಉಪದೇಶಾಮೃತ ನೀಡಾಕತ್ತಿದ್ದರು. ಅದೇ ಸಮಯದೊಳಗೆ ಲಕ್ಷ್ಮವ್ವ ಅನ್ನುವಂಥ ಒಬ್ಬಾಕಿ ಭಕ್ತಳು ಎಲ್ಲರೂ ಹೋದ್ರೂ ಅಲ್ಲೇ ಕುಂತಿದ್ಲಂತ. ಯಾಕವಾ ಲಕ್ಷ್ಮವ್ವ ಮನೆಗೆ ಹೋಗೋದಿಲ್ಲನ ಅಂತ ಕೇಳಿದ್ರೆ ಸಿದ್ಧಾರೂಢರು, ಯಪ್ಪ ನಂದೊಂದು ಇಚ್ಛೆ ಐತಿ, ಅದನ್ನು ನಿನ್ನ ಮುಂದೆ ಒಂದಿಟ್ಟು ಹೇಳಿ ಹೋಗ್ಬೇಕಂತ ಕುಂತ ನಂದ್ಲಕ್ಕಿ. ಏನವಾ ನಿನ್ನ ಇಚ್ಛಾ ಅಂತ ಕೇಳಿದರೆ ಸಿದ್ಧಾರೂಢರು, ಯಪ್ಪ ಇಷ್ಟೋ ಮಠ ಕೃಷ್ಣ ಭಗವಂತ ವಿಶ್ವರೂಪ ತೋರಿಸಿದ ಒಂದು ಪ್ರಸಂಗವನ್ನು ಭಾಳ ಚಂದ ಹೇಳಿದಿ. ನನ್ನ ಪಾಲಿನ ಕೃಷ್ಣ ನೀನ, ನನಗೂ ವಿಶ್ವರೂಪವನ್ನು ತೋರಿಸು ಅಂದಳಕ್ಕಿ. ಸಿದ್ಧಾರೂಢರು ನಕ್ಕ ಸುಮ್ಮನೆ ಆಗಿಬಿಟ್ರಂತ. ಲಕ್ಷ್ಮವ್ವ ಪ್ರಸಾದ ತೊಗೊಂಡು ಮನೆಗೆ ಹೋಗು ಮಗಳ ಅಂದರು. ಪ್ರಸಾದ ತೊಗೊಂಡು ಹೋದ್ಲು. ಮತ್ತೆ ಮರನೇ ದಿನ ಬಂದ ಸೇವಾ ಮಾಡಿ ನಮಸ್ಕಾರ ಮಾಡಿ, ಯಪ್ಪ ನನಗೆ ವಿಶ್ವರೂಪ ದರ್ಶನವನ್ನು ಮಾಡಿಸು ಅಂದ್ಲು. ಲಕ್ಷ್ಮವ್ವ ಪ್ರಸಾದ ತೊಗೊಂಡು ಮನೆಗೆ ಹೋಗುವ ಮಗಳ ಅಂದ್ರೆ ಮತ್ತೆ ಹಿಂಗೆ ಎಷ್ಟೋ ದಿವಸ ಆತು. ಒಂದು ದಿವಸ ಮಠಕ್ಕೆ ಬಂದ್ಲು ಮಧ್ಯಾಹ್ನ. ಸಿದ್ಧಾರೂಢರೂ ಪ್ರಸಾದ ತೊಗೊಂಡು ಅಡುಗೆ ಮನೆಯೊಳಗೆ ಅಲ್ಲೇ ಇದ್ದರು. ಇನ್ನುಳಿದ ಭಕ್ತರನ್ನು ಪ್ರಸಾದ ತೊಗೊಂಡು ಮಧ್ಯಾಹ್ನ ಬಿಸಿಲಂತ ಅಲ್ಲೆಲ್ಲೇ ಹೊಳ್ಳಿದ್ರು ಎಲ್ಲರೂ. ಸಿದ್ಧಾರೂಢರನ್ನು ಹುಡುಕಾಕತ್ತಾಳೆ ಶಯನ ಮಂದಿರದೊಳಗೆ. ಇಲ್ಲ, ಯಾರೋ ಅಂದರು ಅಡುಗೆ ಮನೆಯಾಗದಾರ ನೋಡ್ರಿ ಸಿದ್ಧಾರೂಢರು ಅಂಥೇಳಿ. ಲಕ್ಷ್ಮವ್ವ ಅಡುಗೆ ಮನೆಯೊಳಗೆ ಬಂದಳ್ರಿ. ಅಡುಗೆ ಮನೆಯೊಳಗೆ ನೆಲದಿಂದ ಹಿಡಿದ ಮ್ಯಾಲ ಮಾಳಿಗೆ ಕನಿಷ್ಠ ಒಂದು 30 ಫೂಟ್ ಇತ್ತು ರೀ ಮೊದಲು. ಈಗ ಎತ್ತರ ಆಗೈತದ, ಹುಗುತಿ ಹಾಕ್ಯಾರ. ಸಿದ್ಧಾರೂಢರು ಏನು ಅಡುಗೆ ಮನೆಯಾಗ ಚಾಪಿ ಮೇಲೆ ಕುಂತಿದ್ರು. ಈಕೆ ಒಳಗೆ ಹೋಗೋದಕ್ಕೆ ಸ್ವಲ್ಪ ಹಿಂಗೆ ಮೈ ಮುರಿದ ಕೈ ಮ್ಯಾಲೆ ಮಾಡಿದ್ರಂತ. ಅವರು ಕೈ ಹೋಗಿ ಮ್ಯಾಲ ಕೊಂಬಿ ಇರ್ತಲ್ಲ ಹಂಚಿಗೆ ಹತ್ತಿದ್ರು. ಅದನ್ನು ನೋಡಿದಕ್ಕಿನ ಆಕ್ರಂದನ ಮಾಡ್ಕೊತ ಅಯ್ಯಯ್ಯೋ ಸಿದ್ಧಾರೂಢ ಅನ್ನೋಕೊಂತ ಓಡಿ ಹೊರಗೆ ಬಂದುಬಿಟ್ಲು. ಅಲ್ಲೇ ಮಲ್ಕೊಂಡಂಥ ಎಲ್ಲ ಭಕ್ತರು ಏನಾತ್ ಲಕ್ಷ್ಮವ್ವ ಅಂದರು. ಅಜ್ಜ ಸಿದ್ಧಾರೂಢಜ್ಜ ಅಂತಾಳ. ಏನಾಗೈತಿ ಸಿದ್ಧಾರೂಢರಿಗೆ ಅಂತೇಳಿ ಎಲ್ಲರೂ ಒಳಗೆ ಹೋಗಿ ನೋಡ್ತಾರೆ. ಆನಂದದಿಂದ ತಮ್ಮಷ್ಟಕ್ಕೆ ತಾವ ಧ್ಯಾನದೊಳಗೆ ಸಿದ್ಧಾರೂಢ ಒಳಗೆ ಕುಂತು ಬಿಟ್ಟಾರ. ಆಕೆಯು ಬಂದು ನೋಡ್ತಾಳೆ. ಏನು ಹೇಳಬೇಕು ತಿಳಿವಲ್ತು, ಸುಮ್ಮನೆ ಆದ್ಲು. ಎಲ್ಲರೂ ಮತ್ತೆ ತಮ್ಮ ಕೆಲಸಕ್ಕೆ ಹತ್ತಿದ್ರು. ಲಕ್ಷ್ಮವ್ವ ಬಂದ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ್ಲು. ಆಕೆಗೆ ಹೇಳಿದ್ರಂತ ಸಿದ್ಧಾರೂಢರು, ಲಕ್ಷ್ಮವ್ವ ವಿಶ್ವರೂಪ ದರ್ಶನ ಮಾಡಿಸು ಅನ್ನಕತ್ತಿದ್ದಿ. ಕೃಷ್ಣ ಭಗವಂತ ಅರ್ಜುನನಿಗೆ ತೋರಿಸಿದಂಥ ವಿಶ್ವರೂಪದೊಳಗೆ ಎಷ್ಟೋ 1000 ಕೋಟಿ ಭಾಗಗಳನ್ನು ಮಾಡಿದರೆ ಅದರೊಳಗಿಂದ ಒಂದು ಅರ್ಧ ಕಣನೂ ಅಲ್ಲ ನೀ ನೋಡಿದ್ದು. ಇಷ್ಟಕ್ಕೆ ಆಕ್ರಂದನ ಮಾಡ್ಕೊತ ಹೊರಗೆ ಓಡಿ ಹೋದಿವ. ಇನ್ನು ಪೂರ್ಣ ವಿಶ್ವರೂಪ ದರ್ಶನ ಆಗಿದ್ದರೆ ನಿನ್ನ ಗತಿ ಏನಾಗಬಾರ್ದಾಗಿತ್ತು ವಿಚಾರ ಮಾಡಂತಂದರು. ಹಿಂಗೆ ಸಾಕ್ಷಾತ್ ಕೃಷ್ಣನ ಸಿದ್ಧಾರೂಢರಿದ್ದರು. ಅವ್ರೊಳಗೆ ಬ್ರಹ್ಮಾಂಡದ ಶಕ್ತಿಯೆಲ್ಲ ಅಡಗಿ ಬಿಟ್ಟಿತ್ತು. ಅಷ್ಟಿದ್ರೂ ಸಹಿತ ಎಂದೂ ನಾ ಅಂತ ಅನ್ನಲಿಲ್ಲ, ನಂದಂತ ಅನ್ನಲಿಲ್ಲ. ತಮ್ಮ ಆನಂದದೊಳಗನ ತಾವಿದ್ದರು. ಬರೀ ಬೋಧನೆಯನ್ನು ಮಾಡಲಿಲ್ಲ. ಏನು ಮಾಡಿದ್ರಪ್ಪ ಅಂತಂದ್ರೆ ಹಂಗೆ ನಡೆದು ತೋರಿಸಿದರು. ಗುರುನಾಥಾರೂಢ ಮಹಾಸ್ವಾಮಿಗಳು ವಿಶ್ವ ವೇದಾಂತ ಪರಿಷತ್ತು ನಡೆದಿತ್ತು ರೀ 1957 ಉತ್ತರ ಭಾರತದಿಂದ 4 ಜನ ಮಹಾಮಂಡಲೇಶ್ವರರು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಆವಾಗಿನ ಕಾಲಕ್ಕೆ ಇಡೀ ಕರ್ನಾಟಕದೊಳಗನ ದೊಡ್ಡ ಒಂದು ಕಾರ್ಯಕ್ರಮ ಅಂದರೂ ಅಡ್ಡಿಯಿಲ್ಲ, ಯಾರೂ ಮಾಡಿದ್ದಿಲ್ಲ. ಅಷ್ಟು ದೊಡ್ಡ ಕಾರ್ಯಕ್ರಮ ಸಿದ್ಧಾರೂಢರ ಮಠದೊಳಗೆ ನಡೀತು. ವೇದಾಂತ ಪರಿಷತ್ತು ನಡೀತು.
ಮಹೇಶ್ವರಾನಂದಜಿ ಅಂಥೇಳಿಕಾರ ಋಷಿಕೇಶದ ಮಹಾಮಂಡಲೇಶ್ವರರು ಅಧ್ಯಕ್ಷರಿದ್ದರಂತ. 4 ಜನ ಮಹಾಮಂಡಲೇಶ್ವರರು ಬಂದು ಯಾವಾಗ ಗುರುನಾಥಾರೂಢರನ್ನು ನೋಡಿದರೂ ಅವರ ಸ್ಥಿತಿಯನ್ನು ನೋಡಿ ಮಹಾಮಂಡಲೇಶ್ವರರಿಗೆ ಏನೋ ಒಂದು ಹಿಡಿಸಲಾರದಂಥ ಆನಂದ ಆತ್ರಿ. ಅವ್ರು ಏನಂದ್ರಂದ್ರೆ, ವೇದ ಶಾಸ್ತ್ರ ಆಗಮ ಪುರಾಣ ಉಪನಿಷತ್ತು ಇವೆಲ್ಲವೂ ಬೋಧನೆ ಮಾಡಿ ಕಟ್ಟ ಕಡೆಗೆ ನಿರ್ಣಯ ಏನಪ್ಪ ಅಂದ್ರೆ, ನೀನು ತುರ್ಯಾತೀತ ಅವಸ್ಥೆಯನ್ನು ಹೊಂದಬೇಕು. ಅದನ್ನು ಹೇಳ್ತಾವೆ ಕಡೀಕ. ಆ ಕಡೆಯ ಒಂದು ಹಂತವನ್ನು ಕೇವಲ ಗುರು ಕೃಪೆಯಿಂದ ಸಿದ್ಧಾರೂಢರ ಆಶೀರ್ವಾದದಿಂದ ಪಡೆದಂಥ ಮಹಾತ್ಮರಿವರು ಅಂಥೇಳಿಕಾರ ಸಂತೋಷಪಟ್ಟಿದ್ರಂತ. ಗುರುನಾಥಾರೂಢರನ್ನು ಮುಂದೆ ಕುಂಡ್ರಿಸ್ಕೊಂಡಾರ. ಮಹಾಮಂಡಲೇಶ್ವರರು ಎಲ್ಲ ಭಕ್ತರು ಪ್ರಸಾದ ಮಾಡಕತ್ತಾರ. 4 ಜನ ಮಹಾಮಂಡಲೇಶ್ವರ ಆಚೆಕಿಬ್ರು ಈಚೆಕಿಬ್ರು ಎದುರಿಗೆ ಗುರುನಾಥಾರೂಢರು ಕುಂತಾರ. ಪ್ರಸಾದ ತೊಗೊಳಕತ್ತಾರ ಎಲ್ಲರೂ. ಗುರುನಾಥಾರೂಢರಿಗೆ ಸಿದ್ದಮ್ಮ ಅನ್ನುವಂಥ ಭಕ್ತಳು ತುತ್ತು ಮಾಡಿ 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 ಅಪ್ಪ ಒಂಚೂರ ಉಣ್ಬೇಕಾ, ನಮ್ಮಪ್ಪ ಮಾಡ್ತಾನೆ ನೋಡ, ಇದನ್ನಷ್ಟ ತಿನ್ನದ್ರೆ ಮುಗೀತು ನೋಡ ಅಯ್ಯಪ್ಪ ಅಂತ ತನ್ನ ಸೀರೆ ಸೆರಗಿನಿಂದ ಗುರುನಾಥಾರೂಢರ ಬಾಯಿ ಒರೆಸಿ ತುತ್ತು ಮಾಡಿ ಮಾಡಿ ಗುರುನಾಥಾರೂಢರಿಗೆ ಹಾಕ್ತಿದ್ಲಂತ. ಆ ಆನಂದವನ್ನು ಅನುಭವಿಸ್ಕೋತ ಮಹಾಮಂಡಲೇಶ್ವರರು ಊಟ ಮಾಡಕತ್ತಾರ. ಎಷ್ಟು ಊಟ ಮಾಡಿದು ಅನ್ನೋದು ಸಹಿತ ಅವರಿಗೆ ಅರಿವಿಲ್ಲ, ಅಷ್ಟು ಆನಂದ ಅನುಭವಿಸಕತ್ತಾರ ಆ ದೃಶ್ಯವನ್ನು ನೋಡಿ. ಒಂದು ಸ್ವಲ್ಪ ಹೊತ್ತಿನೊಳಗೆ ಸಾಕಾತಂತ ತಿಳ್ಕೊಂಡು ಗುರುನಾಥಾರೂಢರ ಬಾಯಿ ತುಂಬಿಕೊಂಡ ಪುರ್ರ ಅಂತ ಹೇಳಿಕಾರ ಉಗುಳಿ ಬಿಟ್ರಂತ. ಅದು ಹೋಗಿ ಎಲ್ಲಿ ಬಿತ್ತಪ್ಪ ಅವ್ರ ಬಾಯಾಗಿನ ಪ್ರಸಾದ ಅಂದ್ರೆ, ಏನು 4 ಮಂದಿ ಮಹಾಮಂಡಲೇಶ್ವರರು ಕುಂತಿದ್ರು ಆ ಮಹಾಮಂಡಲೇಶ್ವರರ ಮೈ ಮೇಲೆಲ್ಲ ಸಿಡಿತಾರೆ. ಅದು ಸಿಡಿದ ಕೂಡಲೇ ಮಹಾಮಂಡಲೇಶ್ವರರಿಗೆ ಸಿಟ್ಟು ಬಂತಂತ ತಿಳಿದ ಅಲ್ಲಿದ್ದಂಥ ಭಕ್ತರು ವಿಚಾರ ಮಾಡಕತ್ತಾರ. ಮಠದ ಟ್ರಸ್ಟ್ ಕಮಿಟಿಯವರು ಚಿಂತೆ ಮಾಡಕತ್ತಾರ. ಏನಂತಂದ್ರೆ, ಮಹಾಮಂಡಲೇಶ್ವರರಿಗೆ ಏನು ಸಿಟ್ಟು ಬಂತೇನೋಪ್ಪ ಅಂತ ಹೇಳ್ಕ್ಯಾರ. ಆವಾಗ ಮಹಾಮಂಡಲೇಶ್ವರರು ಕೈ ತೊಳ್ಕೊಂಡು ಎದ್ದು ಗುರುನಾಥಾರೂಢರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಮಾತಂದ್ರಂತ, ಅವತಾರಿ ಪುರುಷರನ್ನು ನಾವು ನೋಡಿದ್ವಿ, ಮಹಾಜ್ಞಾನಿಗಳನ್ನು ನಾವು ನೋಡಿದ್ವಿ, ಪೂರ್ಣ ಬ್ರಹ್ಮಸ್ವರೂಪರನ್ನು ನಾವು ನೋಡಿದ್ವಿ, ಆದರೆ ಜೀವನ್ಮುಕ್ತರನ್ನು ನೋಡಿದ್ದಿಲ್ಲ. ಇವತ್ತು ಗುರುನಾಥಾರೂಢ ಮಹಾಸ್ವಾಮಿಗಳ ಒಂದು ರೂಪದಲ್ಲಿ ಜೀವನ್ಮುಕ್ತರನ್ನು ಕಂಡು ನಾವು ಮುಕ್ತರಾಗಿ ಹೋದ್ವಿ ಅಂಥೇಳಿ ಆನಂದ ಬಾಷ್ಪಗಳನ್ನು ಸುರಿಸಿದ್ರಂತ. ಇದಕ್ಕಿಂತ ದೊಡ್ಡ ವಿಶ್ವರೂಪ ವಿಶ್ವಗುರು ನಮಗೆ ಬೇಕೇನ ಅಂತ. ಎಂತಹ ಗುರು ಶಿಷ್ಯರಿದ್ದರು ಇವರು ಅಂತ. ಇಂತಹ ಗುರು ಶಿಷ್ಯರನ್ನು, ಇಂತಹ ಗುರುಗಳನ್ನು ಪಡೆದಂತಹ ಹುಬ್ಬಳ್ಳಿ ಎಷ್ಟು ಪುಣ್ಯದ್ದಿರಬಹುದು ಅಂತ. ಅಂತಹ ಗುರುಗಳ ಬಗ್ಗೆ ನಮ್ಮ ಕೈಲಿ ಆದಷ್ಟು ಅಳಿಲು ಸೇವೆಯನ್ನು ಅವ್ರ ಹಂಗೆ ಚಿಂತನೆಯನ್ನು ಮಾಡ್ತೀವಂದ್ರೆ ನಮ್ಮದು ಎಷ್ಟು ಪುಣ್ಯ ಇರಬಹುದು ಅಂತ. ಅದಕ್ಕೆ ಇಂತಹ ವಿಶ್ವಗುರುಗಳನ್ನು ಪಡೆದಂಥ ನಾವು ಭಾಗ್ಯವಂತರು, ನಾವು ಪುಣ್ಯಾತ್ಮರು. ಸಿದ್ಧಾರೂಢರನ್ನು, ಗುರುನಾಥಾರೂಢರನ್ನು ಒಂದು ಸಾರಿ ದರ್ಶನ ಮಾಡಿಕೊಂಡ್ರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಹರಿದು ಹೋಗುತ್ತಾವೆ. ಬಯಸಲಾರದ ನಮಗೆ ಮೋಕ್ಷ ಅನ್ನೋದು ಸಿಗತೈತಿ.
ನಾವು ಅಪೇಕ್ಷೆ ಪಟ್ಟಿರುವುದಕ್ಕಿಂತಲೂ ಅಧಿಕವಾದಂಥ ಸುಖವನ್ನು ನಾವು ಹೊಂದುತ್ತೇವೆ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಅಂತಹ ಸದ್ಗುರು ಸಿದ್ಧಾರೂಢರನ್ನು, ಅಂತಹ ಸದ್ಗುರು ಗುರುನಾಥಾರೂಢರನ್ನು ದಿನನಿತ್ಯವೂ ಸಹಿತ ಉಸಿರು ಇರೋ ಮಠ ಸ್ಮರಣೆ ಮಾಡೋಣ.